ಇಂದಿನಿಂದ ರಾಜ್ಯಾದ್ಯಂತ ದ್ವಿತೀಯ ಪಿಯುಸಿ ಪರೀಕ್ಷೆ ಆರಂಭವಾಗ್ತಾ ಇದೆ. ಮಾರ್ಚ್ 17ರವರೆಗೆ ನಡೆಯುವ ಪರೀಕ್ಷೆಗೆ ಶಿಕ್ಷಣ ಇಲಾಖೆ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಪರೀಕ್ಷಾ ಕೇಂದ್ರಗಳ ಸುತ್ತ 200 ಮೀಟರ್ ಪ್ರದೇಶವನ್ನ ನಿಷೇಧಿತ ಪ್ರದೇಶ ಅಂತ ಘೋಷಿಸಲಾಗಿದೆ. ಆ ಪ್ರದೇಶದಲ್ಲಿ ಜೆರಾಕ್ಸ್, ಸೈಬರ್, ಕಂಪ್ಯೂಟರ್ ಸೆಂಟರ್ಗಳನ್ನು ಮುಚ್ಚಿಸಲು ಕ್ರಮ ಕೈಗೊಳ್ಳಲಾಗಿದೆ. ಈ ಬಾರಿ ರಾಜ್ಯದ 1217 ಕೇಂದ್ರಗಳಲ್ಲಿ ಒಟ್ಟು 7,10,363 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆಯಲಿದ್ದಾರೆ. ಶಿವಮೊಗ್ಗ ಆಯಿತು, ಬಾಗಲಕೋಟೆ ಆಯಿತು, ಈಗ ಕೊಡಗು ಸರದಿ. ಕೊಡಗಿನ ನಾಪೋಕ್ಲುವಿನಲ್ಲಿ ಹಿಂದೂ ಕಾರ್ಯಕರ್ತ ಗೌತಮ್ ಮೇಲೆ ಡೆಡ್ಲಿ ಅಟ್ಯಾಕ್ ಆಗಿದೆ. ಹಿಂದೂ ಸಂಗಮ ಕಾರ್ಯಕ್ರಮ ತಯಾರಿ ವೇಳೆ ಗೌತಮ್ ಮೇಲೆ ರಶೀದ್, ಸಿದ್ದಿಕ್, ಸುಹೇಲ್, ನಾಫಿ ಅನ್ನೋರು ಭೀಕರವಾಗಿ ಹಲ್ಲೆ ಮಾಡಿದ್ದಾರೆ. ಸ್ಥಳಕ್ಕೆ ಮಾಜಿ ಸ್ಪೀಕರ್ ಕೆಜಿ ಓಪಯ್ಯ ಸೇರಿದಂತೆ ಹಲವರು ದೌಡಾಯಿಸಿದ್ರು. ಘಟನಾ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿತ್ತು. ರಶೀದ್, ಸಿದ್ದಿಕ್, ಸುಹೇಲ್, ನಾಫಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 4 ಪೈಕಿ ಸುಹೇಲ್ನನ್ನ ವಶಕ್ಕೆ ಪಡೆದು ಪೊಲೀಸರು ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ನಂಗಡ ಪಾಡಕ್ಕೆ ಹೋಗುವಾಗ ನಂಗೆ ಗಾಡಿ ಇಚ್ಚಿಡುವಾಗ ಆರೆಂಜ್ ಬ್ಲ್ಯಾಕ್. ನಾವಿವತ್ತು ಒಂದು ಮಧ್ಯಾಹ್ನ ನಾನು ಮತ್ತು ಯಾರು ಅಪ್ಪಚ್ಚಿರ ಗೌತಮ್ ಇಬ್ಬರು ಹೋಗಿ ಮಡಿಕೇರಿಯಿಂದ ಈ ನಾಳೆಯ ಕಾರ್ಯಕ್ರಮಕ್ಕೆ ಇರುವಂಥ ಫ್ಲ್ಯಾಗ್ಗಳು ಮತ್ತು ಈ ಸ್ಪೀಕರ್ಗಳನ್ನ ತಂದು ನಾಪೋಕಲಲ್ಲಿ ನಮ್ಮ ಈ ಪೊನ್ನಾಡು ಸೂಪರ್ ಮಾರ್ಕೆಟ್ ಮುಂದ್ಗಡೆ ನಿಂತ್ಬಿಟ್ಟು ಒಂದು ಶಾಪಿಂಗ್ ಹೋಗಿತ್ತು. ಆವಾಗ ಒಂದು 5 ಜನ ಆಲ್ಟೋ ಕಾರಲ್ಲಿ ಬಂದುಬಿಟ್ಟು ನೀವ್ಯಾಕೆ ಈ ಫ್ಲ್ಯಾಗ್ ಕಟ್ಟಿದ್ದು ಪಿಕಪ್ ಮೇಲೆ, ನೀವ್ಯಾಕೆ ಇದು ಸೌಂಡ್ ಬಾಕ್ಸ್ ಹಿಡ್ಕೊಂಡು ಮಾತಾಡ್ತಿರೋದು ಅಂತ ಹೇಳ್ಕೊಂಡು ದಾರಿ ಮಾಡಿದ್ರು. ಅಪ್ಪಚ್ಚಿರ ಗೌತಮ್ ಮೇಲೆ ಒಂದು 5 ಜನ ಮುಸ್ಲಿಂ ಹುಡುಗರು, ಒಬ್ರು ಕತ್ತಿ, ಒಬ್ಬನ ಹತ್ರ ಬೇಸ್ಬಾಲ್ದು ಸ್ಟಿಕ್, ಇನ್ನೊಬ್ಬನ ಹತ್ರ ಒಂದು ಕತ್ತಿ, ದೊಣ್ಣೆ ಏನು ಹಿಡ್ಕೊಂಡು ಆ ಕೆಳಗೆ ಹಾಕೊಂಡು ಅದು ಹುಡುಗರು ಹೊಡಿತಿದ್ದಾರೆ. ಹೊಡೆಯುವಾಗ ಒಬ್ಬಂದು ನಮ್ಮ ಅಪ್ಪಚ್ಚಿರ ಗೌತಮ್ ಇಲ್ಲಿಂದ ಇಲ್ಲಿ ತನಕ ಓಪನ್ ಆಗಿದೆ. ಅದಕ್ಕೆ ನಾವು ಇವಾಗ ಏನು ಮಾಡಿದ್ವಿ ಅಂತ ಹೇಳಿದ್ರೆ ಅವ್ರು ಎಸ್ಕೇಪ್ ಆಗಿದ್ದಾರೆ ಇಬ್ಬರು ಹುಡುಗರು. ನಾವು ಬಾಗಲಕೋಟೆಯಲ್ಲಿ ಮತ್ತೆ ಗದ್ದಲ ಶುರುವಾಗಿದೆ. ಕಲ್ತೂರಾಟ ಸಂಬಂಧ ಹಳೆ ನಗರದ ಅಂಬಿಗೇರ ಗಲ್ಲಿಯಲ್ಲಿ ಹಿಂದೂ ಕಾರ್ಯಕರ್ತ ಮತ್ತು ಮಾಗಿ ಬಂಧನಕ್ಕೆ ಪೊಲೀಸರು ಮುಂದಾಗಿದ್ದರು. ಕಾರಣ ತಿಳಿಸದೆ ವಶಕ್ಕೆ ಪಡೆಯೋಕೆ ಮುಂದಾದ ಪೊಲೀಸರ ವಿರುದ್ಧ ಕುಟುಂಬಸ್ಥರು, ಸ್ಥಳೀಯರು ಆಕ್ರೋಶ ಹೊರಹಾಕಿದರು. ಈ ವೇಳೆ ಸ್ಥಳೀಯರು ಹಾಗೂ ಪೊಲೀಸರ ನಡುವೆ ತಳ್ಳಾಟ ನೂಕಾಟ ಆಯಿತು. ಕಾರ್ ಹತ್ತಿಸೋ ವೇಳೆ ಮಹಿಳೆಯರು ಕಾರ್ಯಕರ್ತರನ್ನ ಬಿಡಿಸಿಕೊಂಡ್ರು. ಪೊಲೀಸರ ವಾಹನ ಹೋಗದಂತೆ ರಸ್ತೆಗೆ ತಗಡಿನ ಶೀಟ್, ಕಲ್ಲುಗಳನ್ನು ಇಟ್ಟರು. ಸ್ಥಳೀಯರ ವಿರೋಧಕ್ಕೆ ಮಣಿದು ಪೊಲೀಸರು ವಾಪಸ್ ಹೋದರು. ದೌರ್ಜನ್ಯ ಎಸಗಿದ ಪೊಲೀಸರ ಅಮಾನತಿಗೆ ಮಹಿಳೆಯರು ಆಗ್ರಹ ಮಾಡಿದ್ದಾರೆ. ಮಹಿಳೆಯರಿಗೆ ಸಮಾಧಾನಪಡಿಸಿ ಪೊಲೀಸರು ಪರಿಸ್ಥಿತಿ ತಿಳಿಗೊಳಿಸಿದರು. ಘಟನಾ ಸ್ಥಳಕ್ಕೆ ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಭೇಟಿ ಕೊಟ್ಟರು. ಹಿಂದೂ ಕಾರ್ಯಕರ್ತ ಮುತ್ತು, ಮಾಗಿ ಸೇರಿ ಹಲವು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಚರಂತಿಮಠ ಬರ್ತಾ ಇದ್ದಂಗೆ ಅರೆಸ್ಟ್ ಆಗಿರುವಂತಹ ಕಾರ್ಯಕರ್ತರ ಕುಟುಂಬಸ್ಥರು ಆ ಅಳಲನ್ನ ತೋಡ್ಕೊಂಡ್ರು. ಇನ್ನು ಪೊಲೀಸರ ಕಾರ್ಯಕ್ಕೆ ಮಾಜಿ ಶಾಸಕ ಚರಂತಿಮಠ ಅಸಮಾಧಾನ ಹೊರಹಾಕಿದರು. ಯಾರನ್ನೂ ಅರೆಸ್ಟ್ ಮಾಡದಂತೆ ಸಿಪಿಐ ಬಿರಾದರ್ಗೆ ಸೂಚಿಸಿದ್ರು. ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಮನವೊಲಿಸಿದರು. ಇವತ್ತು ಬಾಗಲಕೋಟೆಯಲ್ಲಿ ಕನ್ಹೇರಿ ಶ್ರೀಗಳ ಪುರಪ್ರವೇಶ ಬಸವಾದಿ ಶರಣರ ಬೃಹತ್ ಹಿಂದೂ ಸಮಾವೇಶ ನಡೆಯಲಿದೆ. ತೇರದಾಳ ಶಾಸಕ ಸಿದ್ದು ಸವದಿ ನೇತೃತ್ವದಲ್ಲಿ ಬೃಹತ್ ಸಮಾವೇಶ ನಡೆಯಲಿದ್ದು, ನಿರ್ಬಂಧ ತೆರವು ಬಳಿಕ ಮೊದಲ ಬಾರಿಗೆ ಬಾಗಲಕೋಟೆ ಜಿಲ್ಲೆಗೆ ಸ್ವಾಮೀಜಿ ಭೇಟಿ ಕೊಡಲಿದ್ದಾರೆ. ಬನಹಟ್ಟಿಯ ನಗರದಲ್ಲಿ ಕನ್ಹೇರಿ ಶ್ರೀಗಳಿಗೆ ಅದ್ಧೂರಿ ಸ್ವಾಗತಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದು, ಸಮಾವೇಶದಲ್ಲಿ 300ಕ್ಕೂ ಹೆಚ್ಚು ಸ್ವಾಮೀಜಿಗಳು ಭಾಗಿಯಾಗಲಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಎಸ್ಆರ್ಎಂ ಮೈದಾನದಲ್ಲಿ ಸಮಾವೇಶ ಆರಂಭ ಆಗಲಿದ್ದು, ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ, ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಭಾಗವಹಿಸಲಿದ್ದಾರೆ. ಕೊಲೆ ಪ್ರಕರಣವೊಂದರ ಆರೋಪಿ ಅಪ್ರಾಪ್ತನಿಗೆ ಚಾಕುವಿನಿಂದ ಇರಿದಿರೋ ಘಟನೆ ಕೋಲಾರ ನಗರದ ಕಾರಂಜಿಕಟ್ಟೆ ಬಡಾವಣೆಯಲ್ಲಿ ನಡೆದಿದೆ. ಕಾರಂಜಿಕಟ್ಟೆಯ 4ನೇ ಕ್ರಾಸ್ ನಿವಾಸಿ ಪ್ರಶಾಂತ್ ಕೊಲೆ ಪ್ರಕರಣವೊಂದರಲ್ಲಿ ಆರೋಪಿಯಾಗಿದ್ದಾನೆ. ಶಶಾಂಕ್ ಎಂಬಾತನ ಸಹಚರ 16 ವರ್ಷದ ಬಾಲಕ ಮನೋಜ್ ಮೇಲೆ ಚಾಕುವಿನಿಂದ ಪ್ರಶಾಂತ್ ಹಲ್ಲೆ ಮಾಡಿದ್ದಾನೆ. ಶಶಾಂಕ್ ಜೊತೆಗೆ ಓಡಾಡದಂತೆ ವಾರ್ನಿಂಗ್ ಕೊಟ್ಟಿದ್ದಾನೆ. ಈ ಬಗ್ಗೆ ಗಾಯಾಳು ಬಾಲಕ ಮನೋಜ್ ಕೋಲಾರದ ಗಲ್ಪೇಟೆ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದು, ಆರೋಪಿ ಪ್ರಶಾಂತ್ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯಿಸಿದ್ದಾನೆ. ಕೊಲೆ ಆರೋಪಿಗೆ ಚಿತ್ರದುರ್ಗ ಜಿಲ್ಲಾ ನ್ಯಾಯಾಲಯವು ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ. 2021ರಲ್ಲಿ ಚಿತ್ರದುರ್ಗ ನಗರದ ಬಡಾ ಮಾಕಾನ್ ಬಳಿಯಲ್ಲಿ ಚಾಕುವಿನಿಂದ ಚುಚ್ಚಿ ಫಾರನ್ ಬೇಗಂ ಎಂಬ ಮಹಿಳೆಯನ್ನ ಕೊಲೆ ಮಾಡಲಾಗಿತ್ತು. ಪ್ರಕರಣದಲ್ಲಿ ಆರೋಪಿಯಾಗಿದ್ದ ಇಂತಿಯಾಜ್ಗೆ ಚಿತ್ರದುರ್ಗ ಕೋರ್ಟ್ ಜೀವಾವಧಿ ಶಿಕ್ಷೆ ನೀಡಿ ಆದೇಶಿಸಿದೆ. ಸರ್ಕಾರದ ಪರ ಅಭಿಯೋಜಕರಾದ ಎನ್ಎಸ್ ಮಲ್ಲಯ್ಯ ವಾದ ಮಂಡಿಸಿದರು. ವಾದ ಪ್ರತಿವಾದ ಆಲಿಸಿದ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾದ ರೋಣ್ ವಾಸುದೇವ್ ಜೀವಾವಧಿ ಶಿಕ್ಷೆಯನ್ನು ಪ್ರಕಟಿಸಿದ್ದಾರೆ.
ಕೊಪ್ಪಳ ಜಿಲ್ಲೆ ಗಂಗಾವತಿ ಜಿಲ್ಲಾ ಹೆಚ್ಚುವರಿ ಸತ್ರ ನ್ಯಾಯಾಲಯದಿಂದ ಮತ್ತೊಂದು ಐತಿಹಾಸಿಕ ತೀರ್ಪು ಹೊರಬಿದ್ದಿದೆ. ಕೆಲಸ ಕೊಡೋದಾಗಿ ನಂಬಿಸಿ ಲೈಂಗಿಕ ದೌರ್ಜನ್ಯ ಎಸಗಿ ಬೆದರಿಕೆ ಹಾಕಿದ್ದ ಶಿಕ್ಷಕ ಮೊಹಮ್ಮದ್ ಅಜರುದ್ದೀನ್ಗೆ ಜೀವಾವಧಿ ಶಿಕ್ಷೆ ವಿಧಿಸಿದೆ. 2022ರಲ್ಲಿ ಸಂತ್ರಸ್ತೆ ಮೇಲೆ ಚಪ್ಪಲಿಂದ ಹಲ್ಲೆ ಮಾಡಿ ಎಳೆದಾಡಿ ಮಾನಭಂಗಕ್ಕೆ ಯತ್ನಿಸಿದ್ದ, ಅಲ್ಲದೆ ಲೈಂಗಿಕ ಸಂಪರ್ಕ ಹೊಂದಿದ ವಿಡಿಯೋ ವೈರಲ್ ಮಾಡಿದ್ದ ಬಗ್ಗೆ ಕಾರಟಗಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ನಂತರ ಜಾಮೀನಿನ ಮೇಲೆ ಹೊರಗೆ ಬಂದಿದ್ದು ವಾಪಸ್ ಈಗ ಅಜರುದ್ದೀನ್ ಅನ್ನ ಪೊಲೀಸರು ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಇದೀಗ ನ್ಯಾಯಾಧೀಶರಾದ ಸದಾನಂದ ನಾಗಪ್ಪ ನಾಯಕ್ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿ ಮಹತ್ವದ ತೀರ್ಪು ಕೊಟ್ಟಿದ್ದಾರೆ. ಹೈದರಾಬಾದ್ನಲ್ಲೇ ಕುಳಿತು ಮಂಗಳೂರು ವ್ಯಕ್ತಿಯ ಬ್ಯಾಂಕ್ ಖಾತೆಯನ್ನ ದುರುಪಯೋಗ ಪಡಿಸಿರುವ 6 ಮಂದಿ ಸೈಬರ್ ವಂಚಕರನ್ನ ಮಂಗಳೂರು ಪೊಲೀಸರು ಬಂಧಿಸಿದ್ದಾರೆ. ಆಂಧ್ರಪ್ರದೇಶ ನೆಲ್ಲೂರು ನಿವಾಸಿ ಶೇಖ್ ಕರೀಮುಲ್ಲಾ ಅಲಿಯಾಸ್ ರಸೂಲ್ ಸೇರಿದಂತೆ 6 ಮಂದಿಯನ್ನ ಬಂಧಿಸಲಾಗಿದೆ. ಬಂಧಿತರಿಂದ 18 ಮೊಬೈಲ್, 1 ಲ್ಯಾಪ್ಟಾಪ್, 12 ಸಿಮ್ ಕಾರ್ಡ್ಸ್, 15 ಚೆಕ್ ಬುಕ್, 12 ಬ್ಯಾಂಕ್ ಪಾಸ್ಬುಕ್ಗಳು, 18 ಡೆಬಿಟ್ ಕಾರ್ಡ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಬೈಕ್ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಣಿಪಾಲ್ ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ಇಬ್ಬರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನೇತಾಜಿನಗರ ನಿವಾಸಿ ಶರತ್ ಹಾಗೂ ಗಣೇಶ್ ಬಂಧಿತರು. ಆರೋಪಿಗಳ ವಶದಲ್ಲಿದ್ದ ಬೈಕನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಬೆಂಗಳೂರಲ್ಲಿ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಆರೋಪಿಗಳ ಹಿನ್ನೆಲೆ ಜಾಲಾಡ್ತಾ ಇದ್ದಾರೆ. ಪರಿಶೀಲನೆ ವೇಳೆ ಹಲವು ವಿಚಾರಗಳು ಬೆಳಕಿಗೆ ಬಂದಿವೆ. ಪರಿಶೀಲನೆ ವೇಳೆ ಆರೋಪಿಗಳಾದ ನಿಖಿಲ್ ಹಾಗೂ ಡಿಕ್ಸನ್ ಹಲವು ಪಾರ್ಟಿಗಳನ್ನು ಆಯೋಜಿಸಿರುವುದು ತಿಳಿದು ಬಂದಿದೆ. ಪಾರ್ಟಿಗಳಿಗೆ ಯುವತಿಯರನ್ನ ಆಹ್ವಾನ ಮಾಡಿರೋ ಅನುಮಾನ ಕೂಡ ಇದೆ. ಪಾರ್ಟಿಯಲ್ಲಿ ಯುವತಿಯರಿಗೆ ಮತ್ತು ಬರಿಸೋ ಔಷಧಿ ಕೊಟ್ಟು ಆ ಬಳಿಕ ಅತ್ಯಾಚಾರ ಎಸಗಿ ಅದರ ವಿಡಿಯೋ ಮಾಡಿಕೊಂಡು ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಆರೋಪಿಗಳ ಮೊಬೈಲ್ಗಳನ್ನು ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದ್ದು ಅಮೃತಹಳ್ಳಿ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಮಾರ್ಚ್ 6ನೇ ತಾರೀಕು ರಾಜ್ಯ ಬಜೆಟ್ ಸಿದ್ದರಾಮಯ್ಯ 17ನೇ ಬಾರಿಗೆ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಬಜೆಟ್ ಮೇಲೆ ಜನರು ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಹಾಗೆ ಸಾಕಷ್ಟು ಉದ್ಯಮಿಗಳು, ವ್ಯಾಪಾರಸ್ಥರು ಕೂಡ ಬಜೆಟ್ ಮೇಲೆ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಜನರ ನಿರೀಕ್ಷೆಗಳೇನು ನೋಡೋಣ. ಕಲ್ಯಾಣ ಕರ್ನಾಟಕ ನೀವೇನು 150 ಕೋಟಿಯಿಂದ ಇವತ್ತು 5,000 ಕೋಟಿ ಕೊಡ್ತಾ ಇದ್ದೀರಿ. ಇದಕ್ಕೆ 11 ವರ್ಷ ಆಯ್ತು, ಇನ್ನೂ ತನಕ ದೂರದೃಷ್ಟಿಕೋನದ ವೈಜ್ಞಾನಿಕ ಕ್ರಿಯಾ ಯೋಜನೆ ಇಲ್ಲ. ಇದು ಭಾಳ ದುಃಖದ ವಿಷಯದ ಮಾನ್ಯ ಮುಖ್ಯಮಂತ್ರಿಗಳೇ. ಎಲ್ಲಿವರೆಗೆ ನಮ್ಮ ಪ್ರದೇಶಕ್ಕೆ ದೂರದೃಷ್ಟಿಕೋನ ಇಟ್ಕೊಂಡು 10 ವರ್ಷದೋ 5 ವರ್ಷದೋ ವೈಜ್ಞಾನಿಕ ಕ್ರಿಯಾ ಯೋಜನೆ ನೀವು ಹಮ್ಕೊಂಬಲ್ಲ, ಸದನದಲ್ಲಿ ಮಂಡಿಸಲ್ಲ, ಅಲ್ಲಿ ತನಕ ಇದೇ ರೀತಿಯೇ 5,000, 6,000, 10,000 ಕೋಟಿ ಕೊಟ್ಟರು ಇನ್ನೂ 100 ವರ್ಷ ಆದ್ರೂ ನಮ್ಮ ಭಾಗ ಅಭಿವೃದ್ಧಿ ಆಗಲ್ಲ. ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರಲ್ಲಿ ನಾನು ಆಗ್ರಹ ಮಾಡ್ತೀನಿ, ಈ ಬಜೆಟ್ನಲ್ಲಿ ನಮ್ಗೆ 5-10 ವರ್ಷದ್ದು ಒಂದು ವೈಜ್ಞಾನಿಕ ಕ್ರಿಯಾ ಯೋಜನೆ ಮಂಡನೆ ಮಾಡಿರಿ. ಏನಾಗ್ಲತ್ತದ ಇವತ್ತು ಬರ್ಲತ್ತದ ಪ್ಯಾಕೇಜ್ ಅಲ್ಲಿದೆ ಮಾಡ್ಕೊಳತ್ತಾರ. ಶಾಸಕರಿಗೆ ಇಟ್ಟಿಟ್ಟು ಗುತ್ತ ತೊಗೊಂಡ್ಬಿಡ್ತಾರೆ. ಶಾಸಕರ ಬಳಿ ಇನ್ನೊಬ್ಬರು ಗುತ್ತ ತೋತಾರ. ಅದು ಕಳಪೆ ಮಟ್ಟದ ಕಾಮಗಾರಿಗಳಾಗಿ ಸಾವಿರಾರು ಕೋಟಿ ಇವತ್ತು ಲೂಟಿ ಆಗಿಬಿಟ್ಟದ ಅಂತ ನಾನು ಹೇಳ್ತಾ ಇದ್ದೀನಿ, ಆಗ್ರಹ ಮಾಡ್ತೀವಿ. ಅದಕ್ಕೆ ತನಿಖೆ ಆಗಬೇಕು. ಅನುದಾನ ಖರ್ಚು ಕೊಡ್ತಾ ಇದ್ದಿರ್ತಾವೆ, ಅದು ಸಮರ್ಪಕವಾಗಿ ಬಳಕೆ ಆಗ್ತಾ ಇದೆಯಾ, ಅದ್ರ ಬಗ್ಗೆ ಗಮನ ಇರಬೇಕು ಅಂತ ನಾನು ಮಾನ್ಯ ಮುಖ್ಯಮಂತ್ರಿ ಕೇಳ್ಕೊಳ್ತಾ ಇದ್ದೇನೆ. ವಿಶೇಷವಾಗಿ ಮುಂದಿನ ದಿನದಲ್ಲಿ ಬರುವಂಥ ದಿನದಲ್ಲಿ ಬಜೆಟಲ್ಲಿ ಈ ಭಾಗಕ್ಕೆ ನೀವು ಹೆಚ್ಚಿನ ಸ್ಥಾನಮಾನ ಕೊಟ್ಟರೆ ಮುಂದಿನ ದಿನದಲ್ಲಿ ಈ ಭಾಗ ನಿಮಗೆ ಹೆಚ್ಚಿನ ಸ್ಥಾನಗಳು ಕೊಡ್ಲಿಕ್ಕೆ ಅವಕಾಶ ಆಗ್ತದೆ ಅಂತ ನಾನು ಈ ಮೂಲಕವಾಗಿ ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಕೇಳ್ಕೊಳ್ತೀನಿ. ಪ್ರಿಯಾಂಕ್ ಖರ್ಗೆ ಸರ್ ಅವರು ITBT ಮಿನಿಸ್ಟರ್ ಆಗಿದ್ದಾರೆ. ನಮಗೆ ಒಂದು ಏನೋ ವಿಶ್ವಾಸ ಇದೆ, ಈ ಬರ್ತಕ್ಕಂಥ ದಿನಗಳಲ್ಲಿ ಈ ಒಂದು ಬಜೆಟ್ನಲ್ಲಿ ನಮ್ಮ ಕಲಬುರಗಿಗೆ ಒಂದು ಅರ್ಧಚಾಲಕ ಅಂದರೆ ಸೆಮಿಕಂಡಕ್ಟರ್ ಚಿಪ್ ತಯಾರಿಕೆ ಕ್ಲಸ್ಟರ್ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆಗಬೇಕಂತ ನಾವು ಈ ಒಂದು ಬಜೆಟ್ನಲ್ಲಿ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ನೋಡಬೇಕು ಅವರ ಆಶ್ವಾಸನೆ ಏನು ನಮ್ಗೆ ಕೊಡ್ತಾರಂತಂಬಂದು ನಾವು ಕಾದು ಕೊಡ್ತಿದ್ದೀವಿ. ಮತ್ತು ಬರ್ತಕ್ಕಂಥ ದಿನಗಳಲ್ಲಿ ಸಣ್ಣ ಸಣ್ಣ ಕೈಗಾರಿಕೆ ಗಳು ಬರಬೇಕು. ಅದಲ್ಲದೆ ನಾವು ಈಗಾಗಲೇ ಹೇಳಿದೆವು ನಿಮಗೆ, ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಬಂದರೆ ನಮಗೆ ಸುಮಾರು 1 ಲಕ್ಷಕ್ಕೂ ಹೆಚ್ಚಿನ ಉದ್ಯೋಗಗಳ ಅವಕಾಶಗಳು ಕೊಡ್ಬೋದು. ಈ ನಿಟ್ಟಿನಲ್ಲಿ ಏನದಲ್ಲ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡಿಕೆ ಆದಷ್ಟು ಬೇಗ ಈ ಒಂದು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ಗೆ ಒತ್ತು ಕೊಡಬೇಕಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ಸರ್. ಯುವತಿಯನ್ನ ಪ್ರೀತಿಸಿ ಕಳ್ಳಾಟ ಆಡ್ತಾ ಇದ್ದ ಶಿಕ್ಷಕನನ್ನ ಹಿಡಿದು ಗ್ರಾಮಸ್ಥರೇ ಮದುವೆ ಮಾಡಿಸಿದ್ದಾರೆ. ಪ್ರೀತಿಸಿದ ಹುಡುಗಿ ಬೇಡ ಅಂತ ಹೇಳಿದವನಿಗೆ ಅದೇ ಹುಡುಗಿ ಜೊತೆ ಮದುವೆ ಮಾಡಿಸಲಾಗಿದೆ. ಚಿತ್ರದುರ್ಗ ತಾಲೂಕು ಭರಮಸಾಗರ ಗ್ರಾಮದಲ್ಲಿ ಘಟನೆ ನಡೆದಿದೆ. ಕಾಲುಂಗ್ರ ಮಲ್ಲಿಗೆ ಹೂವು ಮಾಲೆ ತೊಡಿಸಿ ಶಿಕ್ಷಕ ತಾಳಿ ಕಟ್ಟಿದ್ದಾನೆ. ಪರಶುರಾಮಪುರ ಸರ್ಕಾರಿ ಶಾಲೆಯಲ್ಲಿ ಹರೀಶ್ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ರು. 10 ವರ್ಷಗಳಿಂದ ಹರೀಶ್ ನಾಯಕ್, ಕಾವ್ಯ ಎಸ್ ಪರಸ್ಪರ ಪ್ರೀತಿಸ್ತಾ ಇದ್ರು. ಈಗ ಮದುವೆ ಆಗಿದೆ.
ಒಂದೇ ದಿನ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ಕ್ಷೇತ್ರದ 6 ದೇವಸ್ಥಾನಗಳಲ್ಲಿ ಕಳ್ಳತನವಾಗಿರುವಂತಹ ಘಟನೆ ನಡೆದಿದೆ. ಬನ್ನಿ ತಾಳಪುರದ ಕಿಕ್ಕೇರಿ ಮಹಾಲಕ್ಷ್ಮಿ ದೇವಸ್ಥಾನ, ಸಾಗಡೆ ಗ್ರಾಮದ ರಾಕಸಮ್ಮ ದೇವಸ್ಥಾನ, ಉತ್ತನಹಳ್ಳಿ ಮಾರಮ್ಮ ದೇವಸ್ಥಾನ, ಮಲೆಯೂರು ಮಾರಮ್ಮ ದೇವಸ್ಥಾನ, ಗೋನಳ್ಳಿ ದೇವಸ್ಥಾನ, ಹಿಮವದ್ ಗೋಪಾಲಸ್ವಾಮಿ ದೇವಸ್ಥಾನಗಳ ಬೀಗ ಒಡೆದು ಚಿನ್ನದ ತಾಳಿಗಳು, ಬೆಳ್ಳಿ ಕೊಳಲು ಸೇರಿದಂತೆ ಬೆಲೆಬಾಳುವ ವಸ್ತುಗಳು, ಹಣವನ್ನು ಕದ್ದೊಯ್ದಿದ್ದಾರೆ. ಗುಂಡ್ಲುಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಾಲ್ಮೀಕಿ ಸ್ವಾಮೀಜಿ ಹೆಸರು ಹಾಗೂ ಹಿರಿಯ ಐಪಿಎಸ್ ಅಧಿಕಾರಿ ಹೆಸರು ಬಳಸಿ ಕೆಐಎಡಿಬಿ ಸೈಟ್ಗಳನ್ನು ಕೊಡಿಸೋದಾಗಿ ಕೋಟಿ ವಂಚನೆ ಮಾಡಿರೋ ಆರೋಪ ಕೇಳಿಬಂದಿತ್ತು. ರಾಜಮಾನೆ ಎಂಬಾತ ವಂಚಿಸಿದ್ದಾನೆ ಅಂತ ರಾಜಗೋಪಾಲ್ ಹಾಗೂ ಮಾಲ್ತೇಶ್ ಅನ್ನೋರು ಕಮಿಷನರ್ಗೆ ದೂರನ್ನ ಕೊಟ್ಟಿದ್ರು. ಈಗ ಇಬ್ಬರು ದೂರುದಾರರ ವಿರುದ್ಧ ರಾಜಮಾನೆ ಕಮಿಷನರ್ಗೆ ಪ್ರತಿ ದೂರು ಕೊಟ್ಟಿದ್ದಾರೆ. ಏನಾಗುತ್ತೆ ಈ ಕೋಟಿ ಇವರು ಮೋಸ ಮಾಡಿದೀವಿ ಅಂತ ಹೇಳ್ತಾರಲ್ಲ, ಇವೆಲ್ಲ ನಮ್ಮ ಹತ್ರ ವ್ಯವಹಾರ ಮಾಡ್ಕೊಂಡು ಹೋಗಿರೋರು. ನಾವು ದುಡ್ಡು ತಗೊಂಡಿದ್ದು ನಿಜ ಇದೆ, ಅವರಿಗೆ ಅದೇ ತರ ಅಕೌಂಟ್ ಎಲ್ಲ ನಾವು ವಾಪಸ್ ಕೊಟ್ಟಿದ್ದು ನಿಜ ಇದೆ. ಅದ ಪ್ರಕಾರ ವಾಪಸ್ ಕೊಟ್ಟಿರೋದಕ್ಕೂ ಇದೆ. ಅದು ಬಿಟ್ಟು ನನಗೆ ಎಕ್ಸೆಸ್ ಅವ್ರು ದುಡ್ಡು ಕೊಟ್ಟಿಲ್ಲ ಅನ್ನೋದಕ್ಕೆ ನಾನು ಲಾಯರ್ ನೋಟಿಸ್ ಕಳಿಸಿದ್ದು ಅದೇ. ಇದಾದ ಮೇಲೆ ನಾಳೆ ಬಿಟ್ಟು ನಾಡಿದ್ದು ನನಗೆ ರಾಜಗೋಪಾಲ್ ಒಂದು ಪಬ್ ಮಾಡಕ್ಕೆ ಅಂತ ನನ್ನ ಹತ್ರ ದುಡ್ಡು ಇಸ್ಕೊಂಡಿರ್ತಾರೆ. ಅವರು ಒಂದು 2-3 ಪಬ್ ನಡೆಸಿರ್ತಾರೆ. ಆ ಪಬ್ಬಿಗೆ ನಾನು ನಮ್ಮ ರಿಲೇಷನ್ಸ್ ಹೆಸರಲ್ಲಿ, ನಮ್ಮ ಹೆಸರೆಲ್ಲ ಬ್ಯಾಂಕಲ್ಲಿ ಲೋನ್ ತೆಗೆದು 2 ಕೋಟಿ ಕೊಟ್ಟಿರ್ತೀನಿ. ಅವ್ರಿಗೆ ಕೊಟ್ಟಿರೋ ದುಡ್ಡು ಬಿಟ್ಟು 2 ಕೋಟಿ ಎಕ್ಸ್ಟ್ರಾ ಕೊಟ್ಟಿರ್ತೀನಿ. ಆ ದುಡ್ಡಿಗೆ ಅವರು ನನಗೆ ಕಮಿಟ್ಮೆಂಟ್ ಆಗಿ ಚೆಕ್ ಕೊಟ್ಟಿರ್ತಾರೆ ನಾಳೆ ಬಿಟ್ಟು ನಾಡಿದ್ದು 28ನೇ ತಾರೀಕಿಗೆ. ಈ ಚೆಕ್ನ ನಾನು ಪ್ರೆಸೆಂಟ್ ಮಾಡಿ ಎಲ್ಲಿ ಕೇಸ್ ಮಾಡ್ತೀನಿ ಅನ್ನೋ ಉದ್ದೇಶದಿಂದ ಅವರು ಹೋಗಿ ಈ ಥರ ಸುಳ್ಳು ಕಂಪ್ಲೇಂಟು ಅಥವಾ ಒಂದು ಸುಳ್ಳು ಇದನ್ನು ಮಾಡಿ ನನ್ನ ಹೆಸರಿಂದ ಹೊರಗೆ ಬರೋಕ್ಕಾಗಲ್ಲ ಅಂತೇಳಿ ಸ್ವಾಮೀಜಿಯವರ ಹೆಸರು ಮತ್ತು ನಮ್ಮ ಸರ್ ಹೆಸರು ತಂದಿದ್ದಾರೆ. ಇದಕ್ಕೆಲ್ಲ ನಾನು ಕಾನೂನು ರೀತಿಯಲ್ಲಿ ಹೋರಾಟ ಮಾಡಬೇಕು. ಅವ್ರ ಮೇಲೆ ಡಿಫಾಮೇಷನ್ ಕೇಸ್ ಹಾಕೋದಕ್ಕೂ ನಾನೆಲ್ಲ ರೆಡಿ ಮಾಡಿದ್ದೀನಿ. ಈಗ ಇದಕ್ಕೆಲ್ಲ ಕಾನೂನು ರೀತಿಯಲ್ಲಿ ಉತ್ತರ ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ. ವೀಕೆಂಡ್ ಹಿನ್ನೆಲೆಯಲ್ಲಿ ಬೆಂಗಳೂರು ಸಂಚಾರಿ ಪೊಲೀಸರು ವಿಶೇಷ ಕಾರ್ಯಾಚರಣೆ ನಡೆಸಿದ್ದಾರೆ. ಸುಮಾರು 150 ಕಡೆ ನಿನ್ನೆ ಸಂಚಾರಿ ಪೊಲೀಸರು ಡ್ರಂಕ್ ಅಂಡ್ ಡ್ರೈವ್ ತಪಾಸಣೆ ಮಾಡಿದ್ದಾರೆ. ಕುಡಿದು ವಾಹನ ಚಲಾಯಿಸ್ತಾ ಇದ್ದವರ ವಾಹನವನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ಇನ್ನು ದಂಡ ಕಟ್ಟಿ ವಾಹನ ಬಿಡಿಸಿಕೊಂಡು ಹೋಗುವಂತೆ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. ಸುಮಾರು 10,000ವರೆಗೂ ದಂಡ ವಿಧಿಸಲಾಗಿದೆ. ನಿಗಮ ಮಂಡಳಿ ಅಧ್ಯಕ್ಷರನ್ನ ಮುಂದುವರಿಸುವ ಆದೇಶದಲ್ಲಿ ಕೆಲವರನ್ನ ಕೈಬಿಟ್ಟ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪತ್ರ ಬರೆದಿದ್ದಾರೆ. 10 ಮಂದಿ ಅಧ್ಯಕ್ಷರನ್ನ ಮುಂದುವರಿಸುವಂತೆ ಕೋರಿ ಪತ್ರ ಬರೆಯಲಾಗಿದೆ. ಮೈಸೂರು ಕಾಡಾ ಅಧ್ಯಕ್ಷ ಮರಿಸ್ವಾಮಿ, ಶಿವಮೊಗ್ಗ ಕಾಡಾ ಅಧ್ಯಕ್ಷ ಡಾಕ್ಟರ್ ಅಂಶುಮಂತ್, ದ್ರಾಕ್ಷರಸ ಮಂಡಳಿ ಅಧ್ಯಕ್ಷ ಯೋಗೇಶ್ ಬಾಬು, ಬಳ್ಳಾರಿ ಬೂಡಾ ಅಧ್ಯಕ್ಷ ಆಂಜನೇಯುಲು, ಚಿಕ್ಕಬಳ್ಳಾಪುರ ಚೂಡಾ ಕೇಶವರೆಡ್ಡಿ, ಚಿತ್ರದುರ್ಗ ಚೂಡಾ ತಾಜ್ಪೀರ್ ಸೇರಿ 10 ಮಂದಿಯನ್ನ ಮುಂದುವರಿಸುವಂತೆ ಆದೇಶ ಹೊರಡಿಸಲು ಸಿಎಂಗೆ ಮನವಿ ಮಾಡಿಕೊಂಡಿದ್ದಾರೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರಿಗೆ ನಿನ್ನೆ 84ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ. ಹೀಗಾಗಿ ಯಡಿಯೂರಪ್ಪನವರ ಹುಟ್ಟುಹಬ್ಬವನ್ನು ಶಿವಮೊಗ್ಗದ ಶಿಕಾರಿಪುರದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ರಾಜಕೀಯಕ್ಕೆ ಎಂಟ್ರಿಯಾಗಿ 50 ವರ್ಷ ಪೂರ್ಣವಾದ ಹಿನ್ನೆಲೆಯಲ್ಲಿ ಅಭಿನಂದನಾ ಕಾರ್ಯಕ್ರಮ ನಡೆಯಿತು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಲವರು ಅಭಿನಂದನೆ ಸಲ್ಲಿಸಿದರು. ಇನ್ನು ಗಿಲ್ಲಿ, ಕಾವ್ಯ ಸೇರಿದಂತೆ ಹಲವು ಕಲಾವಿದರಿಂದ ಮನರಂಜನೆ ಕಾರ್ಯಕ್ರಮಗಳು ನಡೆದವು. ಮಾಜಿ ಸಿಎಂ ಬಿಎಸ್ವೈ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ತಮ್ಮ ನೆಚ್ಚಿನ ರೈತ ನಾಯಕನಿಗೆ ಅಭಿಮಾನಿಯೋರ್ವ ಎತ್ತಿನ ಗಾಡಿ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯ ವೀರಯ್ಯಸ್ವಾಮಿ ಸಾಲಿಮಠ್ ಎಂಬ ಅಭಿಮಾನಿ ಎತ್ತಿನ ಗಾಡಿ ಉಡುಗೊರೆ ಕೊಟ್ಟು ರೈತ ನಾಯಕನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಬಹುನಿರೀಕ್ಷಿತ ಯೋಜನೆ ಅಪ್ಪರ್ ಭದ್ರಾ ಯೋಜನೆ ವಿಳಂಬಕ್ಕೆ ರೈತರ ಆಕ್ರೋಶ ವ್ಯಕ್ತವಾಗಿದೆ. ಈ ಹಿನ್ನೆಲೆ ಸಿರಿಗೆರೆ ಮಠದ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿ ರೈತರು, ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಸಂಸದ ಗೋವಿಂದ ಕಾರಜೋಳ, ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ, ಎಂಎಲ್ಸಿ ಕೆಎಸ್ ನವೀನ್ ಸೇರಿ ಹಲವರು ಭಾಗಿಯಾಗಿದ್ದರು. ಸಮಸ್ಯೆ ಪರಿಹಾರ ಮಾಡೋದಾಗಿ ಶ್ರೀಗಳು ಅಭಯ ಕೊಟ್ಟಿದ್ದಾರೆ. ಅಲ್ಲದೆ ರೈತರು ಯಾವುದೇ ಧರಣಿ ಸತ್ಯಾಗ್ರಹ ಮಾಡದಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಒಂದು ನೀರು ಹರಿದಾಗ ಒಟ್ಟಿಗೆ ಮೇಲಿಂದ ನೀರು ಹರ್ಕೊಂಡು ಬಂದು ಇಲ್ಲಿ ತಲುಪ್ತು, ಮತ್ತಿತ್ತಲ್ಲಿ ತಲುಪ್ತು, ಮತ್ತಿಲ್ಲಿ ತಲುಪ್ತು, ಏನು ಒಂದೇ ಸರಿ ಎಷ್ಟರ ಬರಲ್ಲ. ಹಾಗಾಗತ್ತೆ ಅಂತ ಹೇಳ್ತಿದ್ದಾರೆ. ನೀವು ರೈತರು ಯಾವುದೇ ಕಾರಣಕ್ಕೂ ಚಳವಳಿ ಮುಷ್ಕರ ಇವೆಲ್ಲ ಮಾಡಿ ಅಧಿಕಾರಿಗಳ ಮುಂದೆ ಆಗಲಿ, ಆಫೀಸರ್ ಮುಂದೆ ಆಗಲಿ, ಸಂಸದರು ಅಥವಾ ಶಾಸಕರ ಮುಂದೆ ಆಗಲಿ ಮಾಡಬೇಕು. ಇದನ್ನು ಕಟ್ಟುನಿಟ್ಟಾಗಿ ಪಾಲಿಸಿ. ಗುರುಗಳು ರೈತರ ಬಗ್ಗೆ ಅಪಾರವಾದಂಥ ಕಳಕಳಿ ಕಾಳಜಿಯನ್ನಿಟ್ಕೊಂಡು ನೀರಾವರಿ ಯೋಜನೆ ಅಪ್ಪರ್ ಭದ್ರಾದ ಬಗ್ಗೆ ಕೆಲವು ಮಾಹಿತಿಯನ್ನು ನಮ್ಮ ಅಧಿಕಾರಿಗಳಿಂದ ಪಡ್ಕೊಂಡ್ರು. 11,000 ಕೋಟಿಯಷ್ಟು ಖರ್ಚು ಮಾಡಿದ್ದೀವಿ. ಕಾಮಗಾರಿ ನಡೀತಾ ಇತ್ತು. ಈಗ ಕೆಲವು ತಿಂಗಳುಗಳಿಂದ ಈ ಸರ್ಕಾರ ಬಂದ ಮೇಲೆ ಆರ್ಥಿಕ ಸಮಸ್ಯೆ ಆಗಿ ಕಾಂಟ್ರಾಕ್ಟರ್ ಪೇಮೆಂಟ್ ಆಗೋದಕ್ಕಾಗಿ ವಿಳಂಬ ಆಗ್ತಾಯಿದೆ. ಮತ್ತು ಕೇಂದ್ರ ಸರ್ಕಾರ
ಕೃಷಿ ಸಂಚಾಯನಿ ಯೋಜನೆ ಒಳಗೆ 5,300 ಕೋಟಿ ಕೊಡ್ತೀವಿ ಅಂತೇಳಿ ಬಜೆಟ್ನಲ್ಲೇ 2023ರಲ್ಲಿ ಹೇಳಿದ್ದಾರೆ. ಅದನ್ನು ತಗೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ವಿ ಮತ್ತು ಅಧಿಕಾರಿಗಳಿಗೆ ಏನು ಅಲ್ಲಲ್ಲೇ ಜಮೀನದು ಅದು ಸಮಸ್ಯೆಗಳಿದ್ದು ಕಾಮಗಾರಿ ಮಾಡಲಿಕ್ಕೆ ಅವೆಲ್ಲವನ್ನೂ ಕೂಡ ಪರಿಹರಿಸಿ ಈಗ ಕಾಮಗಾರಿ ನಡೀತಾ ಇದೆ. ಆದಷ್ಟು ಬೇಗ ಇದನ್ನು ಮುಗಿಸ್ಬೇಕು ಅನ್ನುವಂಥ ಒಂದು ಪ್ರಯತ್ನದಲ್ಲಿದ್ದೀವಿ. ಅದರಲ್ಲಿ ರಾಜ್ಯ ಸರ್ಕಾರ ಹಣಕಾಸಿನ ಮುಗ್ಗಟ್ಟಿನಿಂದ ಸ್ವಲ್ಪ ವಿಳಂಬ ಆಗ್ತಾಯಿದೆ. ಕೇಂದ್ರ ಸರ್ಕಾರಕ್ಕೂ ಬಿಡುಗಡೆ ಮಾಡಲಿಕ್ಕೆ ಒತ್ತಡವನ್ನು ಹಾಕ್ತಾಯಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ನಗರಸಭೆಯಲ್ಲಿ ಬಜೆಟ್ ಪೂರ್ವಭಾವಿ ಹಾಗೂ ಸಾರ್ವಜನಿಕ ಸಭೆ ನಡೆಯಿತು. ಈ ಸಂದರ್ಭದಲ್ಲಿ 15ನೇ ವಾರ್ಡ್ನ ಸದಸ್ಯೆ ಸುಮಾ ರವೀಶ್ ಸಭೆಯಲ್ಲಿ ಮಾತನಾಡಿ, ನಮ್ಮ ವಾರ್ಡ್ನಲ್ಲಿ ಹಾಗೂ ಸುತ್ತಲಿನ ಪ್ರದೇಶದಲ್ಲಿ ಆಜಾನ್ ಶಬ್ದವನ್ನು ನಿಯಂತ್ರಿಸಿ ಈಗ ಶಾಲಾ ಕಾಲೇಜ್ ಮಕ್ಕಳಿಗೆ ಪರೀಕ್ಷೆ ಇರುವಂತಹ ಸಮಯ, ಇದರಿಂದ ಸಾಕಷ್ಟು ಸಮಸ್ಯೆ ಆಗ್ತಿದೆ ಅಂತ ಮನವಿ ಮಾಡಿದ್ರು. ಸದಸ್ಯ ಮಾತಿಗೆ ನಗರಸಭೆ ಪೌರಾಯುಕ್ತ ಮಹೇಂದ್ರ ಕುಮಾರ್ ಮಾತನಾಡಿ, ನಿಮ್ಮ ಸಲಹೆ ಸ್ವೀಕರಿಸ್ತೀವಿ, ಸೂಕ್ತ ಕ್ರಮ ವಹಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಮೈಸೂರು ಜಿಲ್ಲೆ ಟಿನರಸೀಪುರ ಕೆಎಸ್ಐಸಿ ಜಾಗದಲ್ಲಿ ಕ್ರೀಡಾಂಗಣ ನಿರ್ಮಾಣ ವಿಚಾರವಾಗಿ ಕಳೆದ 4 ದಿನಗಳಿಂದಲೂ ಬಿಜೆಪಿ ಮುಖಂಡರು ಉಪವಾಸ ಸತ್ಯಾಗ್ರಹ ನಡೆಸ್ತಾ ಇದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ವಿಪಕ್ಷ ನಾಯಕ ಅಶೋಕ್ ಭೇಟಿ ಕೊಟ್ಟಿದ್ರು. ಪ್ರತಿಭಟನಾಕಾರರ ಜೊತೆ ಅಶೋಕ್ ಮಾತುಕತೆ ನಡೆಸಿ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ಮಾತಾಡಿದ್ದಾರೆ. ಕೆಎಸ್ಐಸಿ ಜಾಗ ಪರಬಾರೆ ಮಾಡದಂತೆ ಮನವಿ ಮಾಡಿದ್ದಾರೆ. ಅಲ್ಲದೆ ಉಪವಾಸ ಮಾಡ್ತಾ ಇದ್ದ ಮುಖಂಡರ ಮನವೊಲಿಸಿ ಉಪವಾಸ ಕೈ ಬಿಡಿಸಿ ಕೆಎಸ್ಐಸಿ ಜಾಗವನ್ನು ಉಳಿಸೋದಾಗಿ ಸಾರ್ವಜನಿಕರಿಗೆ ಭರವಸೆ ಕೊಟ್ಟಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಅಲ್ಲಿ ಪ್ರಯಾಣಿಕರು ಪ್ರತಿಭಟನೆ ಮಾಡಿದರು. ಟರ್ಮಿನಲ್ 2ರ ಇಮಿಗ್ರೇಷನ್ ಬಳಿಯಲ್ಲಿ ಏರ್ ಇಂಡಿಯಾ ವಿಮಾನದಲ್ಲಿ ಕೋಲಾರ ಮೂಲದ 29 ಮಂದಿ ಸೇರಿದಂತೆ 180 ಮಂದಿ ಪ್ರಯಾಣ ಮಾಡಬೇಕಾಗಿತ್ತು. ಬೆಂಗಳೂರಿಂದ ಕಠ್ಮಂಡುಗೆ ಪ್ರಯಾಣ ಬೆಳೆಸಬೇಕಾಗಿತ್ತು. ರಾತ್ರಿಯೇ ಬದಲಿ ವಿಮಾನ ವ್ಯವಸ್ಥೆ ಮಾಡುವಂತೆ ಆಗ್ರಹಿಸಿ ಪ್ರತಿಭಟನೆ ಮಾಡಿದ್ರು. ಈ ವೇಳೆ ಬೆಳಗ್ಗೆ ವ್ಯವಸ್ಥೆ ಮಾಡಿಕೊಡೋದಾಗಿ ಏರ್ಲೈನ್ಸ್ ಮಾಹಿತಿ ಕೊಡ್ತು. ಆದರೆ ಸಾಕಷ್ಟು ಸಮಯ ವಿಮಾನದಲ್ಲೇ ಕಳೆದಿದ್ದೀವಿ, ಬದಲಿ ವ್ಯವಸ್ಥೆ ರಾತ್ರಿಯೇ ಮಾಡಿಕೊಡುವಂತೆ ಆಗ್ರಹ ಮಾಡಿದ್ರು. ಗುಜರಿ ವಸ್ತುಗಳ ಶೆಡ್ಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಹೊತ್ತಿ ಉರಿದಿರೋ ಘಟನೆ ಕೋಲಾರ ನಗರದ ಶಹಿಂಶಾ ಬಡಾವಣೆಯಲ್ಲಿ ನಡೆದಿದೆ. ಮಹಮ್ಮದ್ ಅನ್ನೋರ್ಗೆ ಸೇರಿದ ಗುಜರಿ ವಸ್ತುಗಳ ಶೆಡ್ನಲ್ಲಿ ಅಗ್ನಿ ಅವಘಡ ನಡೆದಿತ್ತು. ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ದು ವಸ್ತುಗಳೆಲ್ಲ ಸುಟ್ಟು ಕರಕಲಾಗಿವೆ. ನಡು ಬೀದಿಯಲ್ಲೇ ಸರ್ಕಾರಿ ದಾಖಲೆಗಳನ್ನು ಬೆಸ್ಕಾಂ ಇಲಾಖೆಯ ಎಡಬ್ಲ್ಯೂ ಸುಟ್ಟಾಕಿರುವಂತಹ ಘಟನೆ ದೇವನಹಳ್ಳಿಯಲ್ಲಿ ನಡೆದಿದೆ. ಕಡತಗಳನ್ನು ಸಂರಕ್ಷಣೆ ಮಾಡಬೇಕಾದವರೇ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಎಡಬ್ಲ್ಯೂ ಲಕ್ಷ್ಮೀಕಾಂತ್ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಕಾನೂನು ಉಲ್ಲಂಘಿಸಿರುವಂತಹ ಅಧಿಕಾರಿ ಲಕ್ಷ್ಮೀಕಾಂತ್ ವಿರುದ್ಧ ಕ್ರಮಕ್ಕೆ ಆಗ್ರಹ ಕೇಳಿಬಂದಿದೆ. ಬೆಂಗಳೂರು ಟು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಹಾಗೂ ಲಾರಿ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ. ಕೆಎಸ್ಆರ್ಟಿಸಿ ಬಸ್ ಬೆಂಗಳೂರಿಂದ ಹಾಸನಕ್ಕೆ ಹೋಗ್ತಾ ಇತ್ತು. ಮಾಗಡಿ ತಾಲೂಕಿನ ತಳಕೆರೆ ಹ್ಯಾಂಡ್ ಪೋಸ್ಟ್ ಬಳಿ ಲಾರಿ ಡಿಕ್ಕಿಯಾಗಿದೆ. ಈ ಘಟನೆಯಲ್ಲಿ 5 ಗಾಯಗಳಾಗಿದ್ದು, ಗಾಯಾಳುಗಳನ್ನು ನೆಲಮಂಗಲದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ರಾಜ್ಯಕ್ಕೆ ಮಾದರಿಯಾಗಿದ್ದ ಆಸ್ಪತ್ರೆ ಈಗ ತಜ್ಞರ ಅಭಾವದಿಂದ ಸಂಕಷ್ಟಕ್ಕೆ ಸಿಲುಕಿದೆ. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ತಜ್ಞರ ಕೊರತೆ ಇದೆ. ಕಳೆದ 2 ವರ್ಷಗಳಿಂದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳ ತೀವ್ರ ಕೊರತೆ ಇದೆ. ಹೀಗಾಗಿ ಕೂಡಲೇ ಕ್ರಮಕ್ಕೆ ಆಗ್ರಹಿಸಿ ಆಟೋ ಚಾಲಕರ ಸಂಘ ಹಾಗೂ ಸಾಮಾಜಿಕ ಹೋರಾಟಗಾರರ ಸಂಘ ಭಟ್ಕಳ ಸಹಾಯಕ ಆಯುಕ್ತರಿಗೆ ಮನವಿ ಮಾಡಿದೆ. ನಾಗರಹೊಳೆಯಲ್ಲಿ 6 ತಿಂಗಳ ಬಳಿಕ ಸಫಾರಿ ಪುನರ್ ಆರಂಭಗೊಂಡಿದ್ದು, ಪ್ರವಾಸಿಗರು ಸಫಾರಿಗೆ ತೆರಳಿದಾಗ ವಾಹನದ ಬಳಿ ಹೆಣ್ಣು ಹುಲಿಯೊಂದು ಕಾಣಿಸಿಕೊಂಡಿದೆ. ಈ ಹೆಣ್ಣು ಹುಲಿ ಬೇಟೆ ಹುಡುಕ್ತಾ ನಾಗರಹೊಳೆ ದಮ್ಮನಕಟ್ಟೆಯ ಹಳೆಯ ಎಂಎಂ ರಸ್ತೆ ಕರಿಯಣ್ಣನ ಮನೆ ಬಳಿ ಓಡಾಟ ನಡೆಸಿದ್ದು, ಕ್ಯಾಮೆರಾಗೆ ಪೋಸ್ ಕೊಟ್ಟಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ರಾಜಘಟ್ಟ ಗ್ರಾಮದ ನಂದಿಕುಂಟೆ ಕೆರೆಯ ಹಸ್ತಾಂತರ ಕಾರ್ಯಕ್ರಮ ನಿನ್ನೆ ನಡೆಯಿತು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಕೆರೆಯನ್ನು ಅಭಿವೃದ್ಧಿಪಡಿಸಲಾಗಿತ್ತು. ನಿನ್ನೆ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಕೆರೆಯನ್ನು ಹಸ್ತಾಂತರಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ಕೆರೆ, ಕುಂಟೆ ಮೊದಲಾದ ಜಲಮೂಲಗಳ ಸಂರಕ್ಷಣೆ ಮಾಡುವುದು ನಮ್ಮ ಹೊಣೆ ಅಂತ ಹೇಳಿದ್ದಾರೆ. ಹೊಸನಗರದ ಶ್ರೀರಾಮಚಂದ್ರಾಪುರ ಮಠದ ಶರಾವತಿ ತೀರದಲ್ಲಿ ಪ್ರಧಾನ ಮಠ ಪುನರ್ ನಿರ್ಮಾಣ ಸಮಿತಿ ಶಿಲಾನ್ಯಾಸ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಶಿಲಾನ್ಯಾಸ ನೆರವೇರಿಸಿ ಶ್ರೀರಾಮಚಂದ್ರಾಪುರ ಮಠದ ಜಗದ್ಗುರು ಶಂಕರಾಚಾರ್ಯ ರಾಘವೇಶ್ವರ ಭಾರತೀ ಮಹಾಸ್ವಾಮಿಗಳು ಮಾತನಾಡಿದರು. ರಾಮಚಂದ್ರಾಪುರ ಮಠದ ಬಗ್ಗೆ ಹೊರ ಜಗತ್ತಿನಲ್ಲಿ ಇರುವ ಕಲ್ಪನೆಯೇ ಬೇರೆ. ಅದು ಹಣವಿರುವ ಅತ್ಯಂತ ಸಂಪತ್ಭರಿತ ಮಠ. ಆದರೆ ಇಲ್ಲಿ ಹಣದ ಕೊಪ್ಪರಿಗೆ ಇಲ್ಲ. ಎಲ್ಲ ಯೋಜನೆಗಳು ಶೂನ್ಯದಿಂದಲೇ ಆರಂಭಗೊಳ್ತಾವೆ. ನಮಗೆ ಶಿಷ್ಯರೇ ಸಂಪತ್ತು ಅಂತ ಹೇಳಿದ್ದಾರೆ. ನದಿ ಹರಿಬೇಕು ಅಂದ್ರೆ
ಕಾಂತಾರದ ವರಾಹ ರೂಪಂ ಖ್ಯಾತಿಯ ಶ್ರೀ ಸಾಯಿ ವಿಘ್ನೇಶ್ ಹಾಗೂ ಅವರ ಪತ್ನಿ ಕಾವ್ಯ ಮುರಳೀಧರನ್ ಉಡುಪಿಯ ಶ್ರೀ ಕೃಷ್ಣ ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ. ನಿನ್ನೆ ಕೃಷ್ಣನ ದರ್ಶನ ಪಡೆದ ಬಳಿಕ ನೃತ್ಯ ಸೇವೆ ಸಲ್ಲಿಸಿದ್ದಾರೆ. ಈ ವೇಳೆ ಮಠದ ದಿವಾನರಾದ ಡಾಕ್ಟರ್ ಉದಯ್ ಕುಮಾರ್ ಸರಳತ್ತಾಯ ಉಪಸ್ಥಿತರಿದ್ದರು. ಸರ್ವಾಂಗೇ ಹರಿಚಂದನಂ ಸುಲಲಿತಂ ಕಂಠೇ ಚ ಮುಕ್ತಾವನಿಂ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾ. ರಂಗಸೌರಭ ಅರ್ಪಿಸುವಂತ ಸೌರಭ 26 ರಾಜ್ಯ ಮಟ್ಟದ ಅಂತರ್ ಕಾಲೇಜು ರಂಗಸ್ಪರ್ಧೆಯ ಬಹುಮಾನ ವಿತರಣೆ ಹಾಗೂ ಸಮಾರೋಪ ಸಮಾರಂಭ ಇವತ್ತು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯಲಿದೆ. ಮುಖ್ಯ ಅತಿಥಿಯಾಗಿ ಅಶ್ವಿನಿ, ಪುನೀತ್ ರಾಜ್ಕುಮಾರ್, ವಿಜಯ್ ರಾಘವೇಂದ್ರ, ಹಿರಿಯ ನಟ ಅವಿನಾಶ್, ನಟ ನಿರ್ದೇಶಕ ಅರುಣ್ ಸಾಗರ್, ನಿರೂಪ್ ಭಂಡಾರಿ ಸೇರಿದಂತೆ ಚಲನಚಿತ್ರ ಹಾಗೂ ನಾಟಕ ರಂಗದ ವಿವಿಧ ಗಣ್ಯರು ಪಾಲ್ಗೊಳ್ತಾ ಇದ್ದಾರೆ. ಹುಬ್ಬಳ್ಳಿಯ ಕೆಎಸ್ಸಿಎ ಮೈದಾನದಲ್ಲಿ ನಡೀತಾ ಇರುವ ಫೈನಲ್ ಪಂದ್ಯ ಕೊನೆಯ ಘಟ್ಟಕ್ಕೆ ತಲುಪಿದೆ. ಇಡೀ ಪಂದ್ಯದಲ್ಲಿ ಮೇಲುಗೈ ಸಾಧಿಸಿರುವ ಜಮ್ಮು ಕಾಶ್ಮೀರ ತಂಡ ಮೊದಲ ಬಾರಿಗೆ ಪ್ರಶಸ್ತಿಗೆ ಮುತ್ತಿಗೆ ಇತಿಹಾಸ ಸೃಷ್ಟಿಸೋ ತವಕದಲ್ಲಿದೆ. ಕರ್ನಾಟಕ ತಂಡ ಮೊದಲ ಇನ್ನಿಂಗ್ಸ್ನಲ್ಲಿ 193 ರನ್ ಗಳಿಸಿ ಆಲ್ ಔಟ್ ಆಗಿದೆ. ಎರಡನೇ ಇನ್ನಿಂಗ್ಸ್ನಲ್ಲಿ ಜಮ್ಮು ಕಾಶ್ಮೀರ ತಂಡ 4 ವಿಕೆಟ್ ನಷ್ಟಕ್ಕೆ 186 ರನ್ ಗಳಿಸಿ 477 ರನ್ಗಳ ಲೀಡ್ ಹೊಂದಿದೆ. ಇವತ್ತು ಕೂಡ ಬ್ಯಾಟಿಂಗ್ ಮುಂದುವರಿಸಲಿರುವ ಜಮ್ಮು ಕಾಶ್ಮೀರ ಪ್ರಶಸ್ತಿ ಕೈವಶ ಮಾಡಿಕೊಳ್ಳೋ ಉತ್ಸಾಹದಲ್ಲಿದೆ. ರಣಜಿ ಟ್ರೋಫಿ ಫೈನಲ್ ಪಂದ್ಯ ವೀಕ್ಷಿಸಲು ಜಮ್ಮು ಕಾಶ್ಮೀರ ಸಿಎಂ ಒಮರ್ ಅಬ್ದುಲ್ಲಾ ಹುಬ್ಬಳ್ಳಿಗೆ ಆಗಮಿಸಿದ್ದಾರೆ. ಕೊನೆಯ ದಿನವಾದ ಇವತ್ತು ಜಮ್ಮು ಕಾಶ್ಮೀರ ತಂಡಕ್ಕೆ ಬೆಂಬಲ ಕೊಡಲಿದ್ದಾರೆ. ಒಮರ್ ಅಬ್ದುಲ್ಲಾ ಬಂದ ಹಿನ್ನೆಲೆ ಮೈದಾನದ ಬಳಿ ಹೆಚ್ಚಿನ ಭದ್ರತೆ ಕೈಗೊಳ್ಳಲಾಗಿದೆ.